ಹಾಯ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದೊಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಸುವರ್ಣಗಡ್ಡೆ ಮತ್ತು ಕಡಲೆ ಹಾಕಿ ಮಾಡುವ ಪಲ್ಯ. ಇದು ಸಖತ್ ಟೇಸ್ಟ್ ಆಗಿರುತ್ತೆ. ಡ್ರೈ ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಾನು ಒಂದು ಕುಕ್ಕರಿಗೆ ಕಡಲೆ ಮತ್ತು ಸುವರ್ಣಗಡ್ಡೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡ್ತೀನಿ. ಮತ್ತು ಒಂದು ಹುಣಸೆಹಣ್ಣು ಮತ್ತು ಅರಿಶಿನ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಇದು ಬಾಯಿ ತುರಿಸಬಾರ್ದು ಅಂತ, ಸುವರ್ಣಗಡ್ಡೆ ಎಲ್ಲ ಜಾಸ್ತಿ ತುರಿಸುತ್ತಲ್ಲ ಅದಕ್ಕೋಸ್ಕರ ಹಾಕಿರೋದು. ಇದನ್ನ 1-2 ವಿಸಿಲ್ ಮಾಡ್ಕೊಂಡು ಬರ್ತೀನಿ. ಈ ಕಡೆ ಒಂದು ಮಸಾಲೆ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು 10 ಮೆಣಸು ತಗೊಂಡಿದ್ದೀನಿ. ಈ ಮಸಾಲೆಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇದು ಇವಾಗ ಆಗಿದೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಳ್ತೀನಿ ಇದೇ ಪ್ಯಾನಿಗೆ. ಇದನ್ನು ಒಂದು 10 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದೇ ಪ್ಯಾನಿಗೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಮತ್ತು 1 ಚಿಟಿಕೆಯಷ್ಟು ಮೆಂತೆ ಕಾಳನ್ನು ಹಾಕ್ತೀನಿ. ಮತ್ತು 1 ಚಿಟಿಕೆಯಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಮತ್ತು 1/4 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇದು ಇವಾಗ ಆಗಿದೆ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಮಿಕ್ಸಿಂಗ್ ಬೌಲಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬಂದಿಟ್ಕೊಳ್ತೀನಿ. ಇದು ಆಗಿದೆ. ಇವಾಗ ನೆಕ್ಸ್ಟ್ ಒಂದು ಪ್ಯಾನಿಗೆ 1-2 ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ಮತ್ತು ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ. ಮತ್ತು 1 ಈರುಳ್ಳಿಯನ್ನು ಚೆನ್ನಾಗಿ ಚಾಪ್ ಮಾಡಿ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ನೆಕ್ಸ್ಟ್ ಒಂದು ಕಾಯಲ್ಲಿ ಅರ್ಧ ಕಾಯನ್ನು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಈಗ ಮಿಕ್ಸಿ ಮಾಡಿ ಇಟ್ಟಿರುವ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾಗಿರುವಷ್ಟು ಮಾತ್ರ ಸಾಲ್ಟನ್ನು ಹಾಕ್ಕೊಳ್ತೀನಿ. ಆಲ್ರೆಡಿ ನಾನು ಸುವರ್ಣಗಡ್ಡೆಗೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಒಂದು 5 ಮಿನಿಟ್ ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ 5 ಮಿನಿಟ್ ಆಗಿದೆ ನೋಡಿ, ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇದಕ್ಕೆ ನಾವು ಬೇಯಿಸಿರುವ ಸುವರ್ಣಗಡ್ಡೆ ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ ಇದೇ ಥರ. ಹಾಗೆ ಎಲ್ರಿಗೂ ಶೇರ್ ಮಾಡಿ. ಇವಾಗ ಇದು ಚೆನ್ನಾಗಿ ಮಿಶ್ರಣ ಮಿಕ್ಸ್ ಆಗಿದೆ. ಎಲ್ಲ ಮಸಾಲೆ ಸುವರ್ಣಗಡ್ಡೆ ಕಡಲೆಗೆ ಹಿಡಿದಿದೆ. ಇದನ್ನು ಒಂದು 2 ಮಿನಿಟ್ಸ್ ಕುಕ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ. ಇವಾಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಇದನ್ನು ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸುವರ್ಣಗಡ್ಡೆ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ. ಇದು ಆರೋಗ್ಯಕರ ವೆಜಿಟೇಬಲ್ ಆಗಿರುತ್ತೆ. ಯಾರು ಕೂಡ ಈಸಿಯಾಗಿ ಮಾಡ್ಬೋದು. ತುಂಬಾ ಹೆಲ್ಪ್ಫುಲ್ ಆಗಿದೆ. ಈ ರೆಸಿಪಿಯನ್ನು ಒಂದು 10 ಮಿನಿಟಲ್ಲಿ ಈಸಿಯಾಗಿ ಮಾಡ್ಬೋದು ಕುಕ್ಕರಿಂದ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.